ನ್ಯಾಯವೇ ದೇವರು ಸಿನಿಮಾದಲ್ಲಿ ಅಶ್ವಥ್ ಅವರು ರಾಜ್ಕುಮಾರ್ ಅವ್ರಿಗೆ ಜೀವನ ಮಾಡೋದಕ್ಕೆ ಬೇಕಾಗಿರೋ 6 ತತ್ವಗಳ ಬಗ್ಗೆ ಹೇಳ್ತಾ ಇರ್ತಾರೆ. 2 ತತ್ವನ ನಾವು 2 ವಿಡಿಯೋಲಿ ನೋಡಿದ್ವಿ. ಇವತ್ತು 3ನೇ ತತ್ವದ ಬಗ್ಗೆ ಮಾತಾಡೋಣ. ಅದೇನೆಂದರೆ, ನಾವು ಆಡೋ ಮಾತುಗಳನ್ನು ಬಂಗಾರ ತೂಕ ಮಾಡಿದ ಹಾಗೆ ತೂಕ ಮಾಡಿ ಮಾತಾಡ್ತು ಅಂತಂದರೆ ಮನುಷ್ಯನ ಘನತೆ ಹೆಚ್ಚುತ್ತೆ ಅನ್ನೋದು. ಎಷ್ಟು ಸುಂದರವಾಗಿರೋ ಒಂದು ಥಾಟ್ ಮಾತು. ಮನುಷ್ಯನ ಮಾತುಗಳು ಬಂಗಾರದಷ್ಟೇ ಅಮೂಲ್ಯವಾದವು ಅಲ್ವಾ? ಮಾತಾಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ ಹೇಳ್ತೀವಲ್ಲ, ನಾವು ಆಡೋ ಮಾತುಗಳಿಗೆ ಅಷ್ಟು ಒಂದು ಪವರ್ ಇರುತ್ತೆ. ಹಾಗಾಗಿ ತುಂಬ ಬಂಗಾರದಷ್ಟು ಅಮೂಲ್ಯವಾಗಿರೋ ಮಾತುಗಳನ್ನು ಅತ್ಯಂತ ಎಚ್ಚರಿಕೆಯಿಂದ, ನಿಖರವಾಗಿ, ಸೂಕ್ಷ್ಮವಾಗಿ, ಅಕ್ಕಸಾಲಿಗ ತೂಕ ಮಾಡೋ ಹಾಗೆ ಕೇರ್ಫುಲ್ಲಾಗಿ ತೂಕ ಮಾಡಿ ಮಾತಾಡಬೇಕು. ಆಗ ಆ ಥರ ಮಾತಾಡೋ ಮನುಷ್ಯನ ಘನತೆ ಎಷ್ಟು ಚೆನ್ನಾಗಿರುತ್ತೆ. ಪ್ರತಿ ಸಾರಿ ನಾವು ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋಣ, ಬಂಗಾರದಂಥ ಮಾತುಗಳನ್ನ ಆಡೋಣ ಅನ್ನೋದು ಈ ನುಡಿಗಟ್ಟಿನ ಅರ್ಥ. ನಮ್ಮ ಕನ್ನಡ ಸಿನಿಮಾಗಳು ನಾಳೆ ನವೆಂಬರ್ 1 ಕಣ್ರಿ, ನೆನಪಿರಲಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ.